ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಡೆವಿಲ್ ಸಿನಿಮಾ ನೋಡೋಕೆ ಬಂದೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ನಾನು ಪ್ರಕಾಶ್ ಅವರಿಗೆ ಮತ್ತು ತಶ್ವಿನಿ ಅವರಿಗೆ ನಾನು ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಸತಿ ದರ್ಶನ್ ಫ್ಯಾನ್ಸ್ಗೆ ಒಂದಲ್ಲ ಡಬಲ್ ಧಮಾಕ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ತುಂಬ ಚೆನ್ನಾಗಿದೆ. ಫೋಟೋಗ್ರಾಫಿಯಿಂದ ಹಿಡಿದು ಕತೆ ಮತ್ತು ಡೈರೆಕ್ಷನ್ ಪಾಯಿಂಟ್ ಆಫ್ ವ್ಯೂಯಿಂದ ಮ್ಯೂಸಿಕ್ಕು, ಪ್ರತಿಯೊಂದು ಸೀನು, ಆ್ಯಕ್ಷನ್ ನನಗೆ ತುಂಬ ಇಷ್ಟ ಆಯಿತು. ಹೀರೋಯಿನ್ಸ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಶರ್ಮಿಳಾ ಅವರು ಮತ್ತು ರಚನಾ ರಾಯ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸೊ ಓವರಾಲ್ ಇದು ಡಬಲ್ ಧಮಾಕ ಅಂತ ಫ್ಯಾನ್ಸ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಡೆವಿಲ್ ಸಿನಿಮಾ ಸಖತ್ತಾಗಿದೆ, ಸೂಪರ್ ಆಗಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು, ಇವತ್ತು ಇವರು ಶ್ವೇತಾ ಅವರು ಜಪಾನಲ್ಲಿ ಆ್ಯಕ್ಚುಲಿ ಇರ್ತಾರೆ. ಸೊ ನಮ್ಮ ಕನ್ನಡತಿನೇ ಅವರು, ಅಲ್ಲೇ ಸೆಟಲ್ ಆಗಿದ್ದಾರೆ. ಇವತ್ತು ಬಂದು ಇವರು ಡೆವಿಲ್ ಸಿನಿಮಾ ನೋಡಿದ್ದಾರೆ. ಇದ್ರ ಬಗ್ಗೆ ಮಾತಾಡಿ. ನೋಡ್ಕೊಂಬಂದೆ. ಪ್ರಕಾಶ್ ವೀರ್ ಅವರ ಸಿನಿಮಾಸ್ ಡೆಫಿನೆಟ್ಲಿ ಮುಂಚೆಯಿಂದ ಅಡ್ಮೈರ್ ಮಾಡ್ಕೊಂಬಂದಿದ್ದೀನಿ. ಅದ್ಭುತವಾದಂಥ ನಿರ್ದೇಶಕರು. ಅವರ ಮಿಲನದಿಂದ ಹಿಡಿದು ಇಲ್ಲಿವರೆಗೂ ಅವ್ರು ಮಾಡಿರೋಂಥ ಚಿತ್ರಗಳನ್ನ ನೋಡ್ತಾ ಬಂದರೆ ಕಂಟೆಂಟ್ ಜೊತೆಗೆ ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ ಇರುತ್ತೆ. ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡೋ ಅಂಥ ಸಿನಿಮಾ ಮಾಡ್ತಾರೆ. ಕಾಮಿಡಿ ಇರುತ್ತೆ, ಆ್ಯಕ್ಷನ್ ಇರುತ್ತೆ, ಬಟ್ ಎಲ್ಲೋ ಆ ಕಂಟೆಂಟ್ನ ಮಿಸ್ ಮಾಡಲ್ಲ. ಈ ಸಿನಿಮಾದಲ್ಲೂ ಅಷ್ಟೇ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸಿನಿಮಾನ. ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡೋ ಅಂಥ ಸಿನಿಮಾ. ಐ ಎಂಜಾಯ್ಡ್ ಥರೋಲಿ. ಆ್ಯಂಡ್ ದರ್ಶನ್ ಅವರು ಡೆಫಿನೆಟ್ಲಿ ಈಸ್ ಪರ್ಫಾರ್ಮ್ಡ್ ಎಕ್ಸಲೆಂಟ್ಲಿ ಆ್ಯಂಡ್ ಇಟ್ಸ್ ಎ ಮಸ್ಟ್ ವಾಚ್ ಇನ್ ಥಿಯೇಟರ್ಸ್. ಎಲ್ರಿಗೂ ಥ್ಯಾಂಕ್ ಯು. ಸುಷ್ಮಾ ರಾಣಯ್ಯ, ಎಸ್ ಡೆವಿಲ್ ಪಿಕ್ಚರ್ ಸಖತ್ತಾಗಿ ಬಂದಿದೆ. ದರ್ಶನ್ ಸರ್ನ ಥಿಯೇಟ್ರಲ್ಲಿ ನೋಡೋದೇ ಒಂಥರ ಖುಷಿ. ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಳ್ಳೆ ಪಾತ್ರವರ್ಗ. ಅಚ್ಯುತ್ ಸರ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಸೊ ದಯವಿಟ್ಟು ಈ ಪಿಕ್ಚರ್ನ ಥಿಯೇಟ್ರಿಗೆ ಬಂದು ನೋಡಿ, ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡೋಂಥ ಸಿನಿಮಾ. ಧನ್ಯವಾದಗಳು. ಆ್ಯಂಡ್ ಒಂದು ವಿತ್ ಬ್ಯಾಕ್ ಬೋನ್ ಪೇನ್ ಇಟ್ಕೊಂಡು ಅಷ್ಟೆಲ್ಲ ಎಲ್ಲೂ ಅದು ಕಾಣಿಸೋದೇ ಇಲ್ಲ ಇಡೀ ಸಿನಿಮಾದಲ್ಲಿ. ಆ್ಯಂಡ್ ಡಿ ಬಾಸ್ ಫ್ಯಾನ್ಸ್ಗೆ ಒಂದು ಹಬ್ಬ ಇಷ್ಟು ವರ್ಷ ಆದಿದ್ದಕ್ಕೆ ಅದ್ಭುತವಾದಂಥ ಒಂದು ಹಬ್ಬದೂಟ ಕೊಟ್ಟಿದ್ದಾರೆ ಡಿ ಬಾಸ್. ನಿಜವಾಗ್ಲೂ ಖುಷಿಯಾಗುತ್ತೆ ಈ ಥರ ನೋಡೋದಕ್ಕೆ. ಬಟ್ ಅವರು ಆದಷ್ಟು ಬೇಗ ನಮ್ಮ ಮುಂದೆ ಬರಲಿ ಅಂತ ನಾವು ಈ ಮೂಲಕ ಅವ್ರನ್ನ ಕೇಳ್ಕೊತೀವಿ. ಆ್ಯಂಡ್ ಆ ದೇವರ ಆಶೀರ್ವಾದ ಇಡೀ ಚಿತ್ರತಂಡದ ಮೇಲೆ ಇರಲಿ. ದಯವಿಟ್ಟು ಬನ್ನಿ, ಡೆವಿಲ್ ನೋಡಿ, ಸಖತ್ ಖುಷಿ ಪಡ್ತೀನಿ. ಆ್ಯಂಡ್ ಓ ಟಿ ಟಿಲೇ ನೋಡೋಣ, ಮನೇಲೇ ನೋಡೋಣ, ಕೂತ್ಕೊಂಡು ಅಂತ ಆರಾಮಾಗೆ ನೋಡೋಣ ಅನ್ನೋದು ಬಿಟ್ಟು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾನ ನೋಡಿ, ಕನ್ನಡ ಸಿನಿಮಾನ ಇನ್ನೂ ಬೆಳೆಸಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಇನ್ನೊಂದು, ಪ್ರಕಾಶ್ ಸರ್ ಡೈರೆಕ್ಷನ್ ಎಲ್ಲ ತುಂಬ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ, ಸಕ್ಕದಾಗಿ ಮಾಡಿದ್ದಾರೆ. ಆ್ಯಂಡ್ ಇದೇ ಥರ ಮುಂದೆ ಹೋಗಲಿ ಅಂತ ಕೇಳ್ಕೊತೀನಿ. ಎಸ್, ಖಂಡಿತವಾಗ್ಲೂ. ಆ್ಯಂಡ್ ಪ್ರಕಾಶ್ ಸರ್ಗೂ, ಜೈ ಮಾತಾ ಕಂಬೈನ್ಸ್ಗೂ ಈ ಮೂಲಕ ಶುಭವಾಗಲಿ ಅಂತ ನಾವು ಈ ಮೂಲಕ ಕೇಳ್ಕೊತೀವಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್, ಐ ಥಿಂಕ್ ದಿಸ್ ಇಸ್ ಸಚ್ ಅ ಗ್ರೇಟ್ ಆಪರ್ಚುನಿಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ದರ್ಶನ್ ಸರ್ ಜೊತೆ ಆ್ಯಕ್ಟ್ ಮಾಡೋದಿರಲಿ, ಅವ್ರ ಜೊತೆ ಸ್ಕ್ರೀನಲ್ಲಿ ಒಂದು ಒಂದು ನೆಗೆಟಿವ್ ಆಗಿ ಪ್ಲೇ ಮಾಡೋದಕ್ಕೆ ಅವಕಾಶ ಸಿಕ್ತು. ದ್ಯಾಟ್ ಈಸ್ ವೆರಿ ಥರ ಖುಷಿಯಾದ ವಿಷಯ ನನಗೆ. ಜೈಮಾತಾ ಕಂಬೈನ್ಸ್ಗೆ ಮತ್ತು ಪ್ರಕಾಶ್ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಬಿಕಾಸ್ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ನಾನು ಯಾರು ಅಂತ ಒಂದು ಗುರುತು ತೋರಿಸಿದ್ದೆ ನಮ್ಮ ಜೈಮಾತಾ ಕಂಬೈನ್ಸು, ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮುಖಾಂತರ. ಇವತ್ತು ಸಿನಿಮಾ ಇಂಡಸ್ಟ್ರಿಗೆ ಎಸ್ಪೆಷಲಿ ಒಂದು ನೆಗೆಟಿವ್ ಆಗಿ ನನ್ನನ್ನು ಒಂದು ತೋರಿಸಿ ಈ ಒಂದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇನ್ಫ್ಯಾಕ್ಟ್ ಶ್ರೀಮುರಳಿ ಸರ್ ತುಂಬ ಚೆನ್ನಾಗಿ ಮಾಡಿ ಅಂತ ಹೇಳಿದಾಗ ಐ ಥಿಂಕ್ ಆ್ಯಸ್ ಅನ್ ಆ್ಯಕ್ಟರ್ ಇನ್ನೊಬ್ಬರು ಆ್ಯಕ್ಟರ್ ಈ ಥರ ಒಂದು ನಿಮ್ಮ ಕಾಂಪ್ಲಿಮೆಂಟ್ ಕೊಟ್ಟಾಗ ಅದು ಡಿಫ್ರೆಂಟ್ ಲೆವೆಲ್ ಆಫ್ ಖುಷಿ ಉಂಟು ಮಾಡೋದೊಳಗೆ. ಸೊ ನನಗಂತೂ ಪರ್ಸನಲಿ ತುಂಬ ಖುಷಿ ಆಯಿತು. ಆ್ಯಂಡ್ ಸಿನಿಮಾ ಡೆಫಿನೆಟ್ಲಿ ಇಟ್ಸ್ ಎ ಫ್ಯಾಮಿಲಿ ಎಂಟರ್ಟೈನರ್. ಎಲ್ಲರೂ ಈ ಸಿನಿಮಾನ ಇಷ್ಟು ಥಿಯೇಟರ್ ಬಂದು ಈ ಥರ ಒಂದು ಹಬ್ಬದ ಥರ ಆಚರಣೆ ಮಾಡ್ತಿರೋದನ್ನ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಇವತ್ತವರೆಗೂ ನಾನು ಆ್ಯಕ್ಚುಲಿ ಫಸ್ಟ್ ಶೋ ಆ ಫ್ಯಾನ್ ಕ್ರೇಜ್ ಮೂಮೆಂಟ್ ಆ್ಯಕ್ಚುಲಿ ಕರೆಕ್ಟಾಗಿ ನೋಡೇ ಇರಲಿಲ್ಲ. ಅಂದರೆ ಎಕ್ಸಾಕ್ಟ್ಲಿ ಫಸ್ಟ್ ಡೇ ಫಸ್ಟ್ ಶೋ ಮೂಮೆಂಟೇ ಫೀಲ್ ಮಾಡಿರಲಿಲ್ಲ. ಇವತ್ತೇ ಫಸ್ಟ್ ಟೈಮು ಥಿಯೇಟ್ರಲ್ಲಿ ನೋಡಿ ಆ ಫ್ಯಾನ್ ಕ್ರೇಜು ಮತ್ತು ಫ್ಯಾನ್ ಮೂಮೆಂಟ್ಸ್ ಹೆಂಗಿರುತ್ತೆ ಅಂತ ನೋಡಿದೆ. ತುಂಬ ಖುಷಿ ಆಯಿತು. ಈಗ ಗೊತ್ತಾಯಿತು ಯಾಕೆ ದರ್ಶನ್ ಸರ್ನ ಚಾಲೆಂಜಿಂಗ್ ಸ್ಟಾರ್ ಅಂತ ಕರೀತಾರೆ ಅಂತ. ಸೊ ಹೋಲ್ ಆ್ಯಂಡ್ ಹೋಲ್ ತುಂಬ ಖುಷಿ ಆಯಿತು ಈ ಒಂದು ಸಿನಿಮಾದಲ್ಲಿ ನನಗೊಂದು ಈ ಥರ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ದ ಆಡಿಯನ್ಸ್ ಫಾರ್ ಶೋಯಿಂಗ್ ಸೋ ಮಚ್ ಆಫ್ ಲವ್. ಥ್ಯಾಂಕ್ ಯು. ಎಸ್ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.